ಹಾಯ್ ನಮಸ್ಕಾರ. IPL ಸ್ಟಾರ್ಟ್ ಆಗಿ 5 ದಿನ ಆಯಿತು. 28ಕ್ಕೆ ಸ್ಟಾರ್ಟ್ ಆದಂಥ IPL ಈಗ 5 ದಿನ ಪೂರೈಸಿದೆ. 5 ದಿನ ಅಂತಂದರೆ 5 ಮ್ಯಾಚ್ ಆಗಿದೆ. 10 ಟೀಮ್ಗಳು ಕೂಡ ಒಂದೊಂದು ಮ್ಯಾಚ್ ಆಡಿವೆ. ಈ ಹಂತದಲ್ಲಿ ರೌಂಡ್ 1 ಆದಮೇಲೆ ಹೇಗಿದೆ ಸಿಚುವೇಶನ್, ಯಾರು ಸ್ಟ್ರಾಂಗ್ ಇದ್ದಾರೆ, ಯಾರು ವೀಕ್ ಇದ್ದಾರೆ, ಮುಂದೇನಾಗ್ಬೋದು, ಒಂದು ಅನಾಲಿಸಿಸನ್ನು ಮಾಡುವಂಥ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಪಾಯಿಂಟ್ ಟೇಬಲ್ ನೋಡಿದ್ರೆ ಒಂದು ಐಡಿಯಾ ಸಿಗುತ್ತೆ. ಪಾಯಿಂಟ್ ಟೇಬಲಲ್ಲಿ ಟಾಪಲ್ಲಿರೋದು ರಾಜಸ್ಥಾನ್ ರಾಯಲ್ಸ್. ಚೆನ್ನೈ ಮೇಲೆ ಡಾಮಿನೇಟಿಂಗ್ ಆಗಿ ವಿನ್ ಆದರು. ಫಸ್ಟ್ ಮ್ಯಾಚ್ ವಿನ್ ಆದಮೇಲೆ 2 ಪಾಯಿಂಟ್ ಪ್ಲಸ್ 4.171 ಟಾಪಲ್ಲಿರೋದವರು. ನೆಕ್ಸ್ಟ್ ಬಂದು ನಮ್ಮ RCB. ಫಸ್ಟ್ ಮ್ಯಾಚ್ ನಾವು SRH ಮೇಲೆ ಗೆದ್ದ ಮೇಲೆ ಅದು ಕೂಡ ಡಾಮಿನೇಟಿಂಗ್ ವಿಕ್ಟ್ರಿ, 2 ಪಾಯಿಂಟ್ ಆಗಿದೆ ಪ್ಲಸ್ 2.907. ಇನ್ನು DC ನೆನ್ನೆ ಅಷ್ಟೇ ಗೆದ್ದರು. ಒಂದು ಮ್ಯಾಚಲ್ಲಿ 1 ಗೆದ್ದು 2 ಪಾಯಿಂಟ್ ಪ್ಲಸ್ 1.397. ಅವರು ಕೂಡ ಟಾಪ್ 3ಲಿದ್ದಾರೆ. ಟಾಪ್ 4ಲಿ ಮುಂಬೈ ಇಂಡಿಯನ್ಸ್. ಅವರ ಗೆಲುವು ಕೂಡ ಯಾವುದೇ ತೊಂದರೆ ಇಲ್ಲದೆ, ಹಿಕಪ್ಸ್ ಇಲ್ಲದೆ ಆರಾಮಾಗಿ ಆಡಿದ್ರು. 2 ಪಾಯಿಂಟ್ ಪ್ಲಸ್ 0.687 ಅವರ ಪಾಯಿಂಟ್. ಇನ್ನು ಪಂಜಾಬ್ ಕಿಂಗ್ಸ್ ಫಸ್ಟ್ ಮ್ಯಾಚ್ ಗೆದ್ದು ಪ್ಲಸ್ 0.509. ಸೊ 5ನೇ ಪ್ಲೇಸ್. ಇದು ಟಾಪ್ 5 ಗೆದ್ದಿರುವಂಥ ತಂಡಗಳು: RR, RCB, DC, ಮುಂಬೈ, ಪಂಜಾಬ್. ಸೋತಿರುವಂಥ ಟೀಮ್ಗಳು ನೋಡಿದ್ರೆ GT, KKR, LSG, SRH, CSK ತಳದಲ್ಲಿದೆ. ತಲಾ ಟೀಮ್ ತಳದಲ್ಲಿದೆ ಸದ್ಯಕ್ಕೆ. GT ಒಂದು ಮ್ಯಾಚನ್ನು ಸೋತು ಅವರ ಮೈನಸಲ್ಲಿದ್ದಾರೆ, ಮೈನಸ್ 0.509. ಏನೋ KKR ಫಸ್ಟ್ ಮ್ಯಾಚ್ ಸೋತು ಮೈನಸ್ 0.687. LSG ಫಸ್ಟ್ ಮ್ಯಾಚ್ ಸೋತು ಮೈನಸ್ 1.397. SRH 1 ಸೋಲು ಮೈನಸ್ 2.907. CSK ಲಾಸ್ಟ್ ಮ್ಯಾಚ್ ಅವರು ಸೋತಿದ್ದಾರೆ, ಫಸ್ಟ್ ಮ್ಯಾಚನ್ನೇ, ಲಾಸ್ಟಲ್ಲಿದ್ದಾರೆ, ಮೈನಸ್ 4.171. ಅಂದರೆ ಚೆನ್ನೈ ಈಗ ಎಲ್ಲರಿಗಿಂತ ಹಿಂದೆ ಇದೆ. ಇದು ಫಸ್ಟ್ ರೌಂಡ್ ಆದಮೇಲೆ. ಸೊ ಮ್ಯಾಚ್ ವೈಸ್ ನಾವು ನೋಡ್ತಾ ಹೋಗೋದಾದರೆ ಹೇಗೆ ಹೋಯಿತು ಇಡೀ ಒಂದು ಫಸ್ಟ್ ಮ್ಯಾಚ್ ನೋಡಿದ್ರೆ RCB ವರ್ಸಸ್ SRH. ಸೊ ಕಂಫರ್ಟಬಲ್ ವಿಕ್ಟ್ರಿ. ನಮಗೆ ಒಂದು ದೊಡ್ಡ ಟಾರ್ಗೆಟ್ ಇದ್ದರೂ ಕೂಡ ನಮ್ಮ ಪ್ಲೇಯರ್ಗಳು ಅದ್ಭುತವಾಗಿ ಆಡಿದ್ರು. ಸೊ ಆ ಒಂದು ಮ್ಯಾಚನ್ನು ನಾವು ನೋಡೋದಾದರೆ 201 ಹೊಡೆದಿದ್ದು ಅವರು 20 ಓವರ್ಗೆ. ನಾವು ಅದನ್ನು 15.4 ಓವರಲ್ಲಿ ಹೊಡೆದ್ವಿ. ಸೊ RCB ಒಂದು ಕಂಫರ್ಟಬಲ್ ವಿನ್ನನ್ನು ಗಳಿಸ್ತು. ಓವರಾಲ್ ಈ ಟೀಮನ್ನು ನೋಡಿದ್ರೆ ರಾಜಸ್ಥಾನ್ ರಾಯಲ್ಸ್ ಟಾಪಲ್ಲಿರೋದು ಯಾಕೆ ಅಂತ ಅಂದರೆ ಅವರು ಆಲ್ಮೋಸ್ಟ್ 12.1 ಓವರಲ್ಲಿ ಮುಗಿಸಿದ್ರು. 10 ರನ್ಸ್ ಪರ್ ಓವರ್ ಹೊಡೆದು ಅದನ್ನು ಮುಗಿಸಿದ್ರಿಂದ ಚೆನ್ನೈನ 127 ಲೋ ಸ್ಕೋರನ್ನು. ಸೊ ಅವರ ಬ್ಯಾಟಿಂಗ್ ಬೌಲಿಂಗ್ ಎರಡೂ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ವೈಭವ್ ಸೂರ್ಯವಂಶಿ ಅವರ ಓಪನಿಂಗ್ ಇರ್ಬೋದು, ಜೈಸ್ವಾಲ್ ಕೊಟ್ಟಂಥ ಸಾಥ್, RR ಇಸ್ ಲುಕಿಂಗ್ ಬ್ಯಾಲೆನ್ಸ್ಡ್. ಇನ್ನು 2ನೇ ಪ್ಲೇಸಲ್ಲಿರುವಂಥ RCB ನೋಡಿದ್ರೆ ನಿಮಗೆ ಬ್ಯಾಟಿಂಗಲ್ಲೂ ಚೆನ್ನಾಗಿದೆ, ಬೌಲಿಂಗಲ್ಲಿ ಸ್ವಲ್ಪ ನಾವು ರನ್ ಕೊಟ್ವಿ, ಬಟ್ ಕಮ್ ಬ್ಯಾಕ್ ಚೆನ್ನಾಗಿ ಮಾಡಿದ್ವಿ. ಸೊ ಬ್ಯಾಟಿಂಗ್ ಬಗ್ಗೆ ಯಾವುದೇ ಡೌಟ್ ಇಲ್ಲ RCBದು. ಬೌಲಿಂಗಲ್ಲಿ ಎಲ್ಲೋ ಡಫಿ ಹಾಗೆಯೇ ಉಳಿದಂಥ ಬೌಲರ್ಗಳು ಕೊಟ್ಟಂಥ ಸಪೋರ್ಟ್ ಏನಿದೆ, ಅಭಿನಂದನ್ ಸೇರಿದ ಹಾಗೆ ಸುಯಶ್, ಎಲ್ಲರೂ ಕೂಡ ಎರಡೂ ಕೂಡ ಬ್ಯಾಲೆನ್ಸ್ಡ್ ಕಾಣಿಸ್ತಾ ಇದೆ. ಆದರೆ ಉಳಿದಿರೋ ಟೀಮ್ಗಳು DC ನೆನ್ನೆ ಡೀಸೆಂಟಾಗಿ ಬೌಲ್ ಮಾಡಿದ್ರು. 140 ಒಂದು ಸ್ಕೋರ್ಗೆ ಅವ್ರನ್ನ ಕಟ್ ಹಾಕಿದ್ರು LSGನ. ಸೊ ಬೌಲಿಂಗ್ ಕೂಡ ಒಂದು ಮಟ್ಟಕ್ಕೆ, ಬ್ಯಾಟಿಂಗ್ ಟಾಪ್ ಆರ್ಡರ್ ಸ್ವಲ್ಪ ಟೆನ್ಷನ್ ಇದೆ ಅವರಿಗೆ, DC ಅವರಿಗೆ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಯಿತು. KL ಚೆನ್ನಾಗಿ ಆಡಲಿಲ್ಲ. ಅವ್ರ ಜೊತೆ ಆಮೇಲೆ ಬಂದಂಥ ಬ್ಯಾಟ್ಸ್ಮನ್ಗಳು ಕೂಡ, ಅಕ್ಷರ್ ಪಟೇಲ್ ಇರ್ಬೋದು, ಇವರೆಲ್ಲರೂ ಕೂಡ ಅಂಥ ಒಂದು ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಟಾಪ್ ಆರ್ಡರ್ ಸ್ವಲ್ಪ ನೋಡಬೇಕಾಗುತ್ತೆ. ನಿತೀಶ್ ರಾಣಾ ಸೇರಿದ ಹಾಗೆ ಟಾಪ್ ಆರ್ಡರ್ಲಿ ಸ್ವಲ್ಪ ಸಮಸ್ಯೆ ಇದೆ ಡೆಲ್ಲಿಗೆ. ಅದನ್ನು ಬಿಟ್ಟರೆ ಸಮೀರ್ ರಿಜ್ವಿ ಹಾಗೆ ಟ್ರಿಸ್ಟನ್ ಸ್ಟಬ್ಸ್ ನೀಟಾಗಿ ಫಿನಿಶ್ ಮಾಡಿದ್ರು. ಪತುಮ್ ನಿಸಾಂಕ ಕೂಡ ಚೆನ್ನಾಗಿ ಆಡಲಿಲ್ಲ. ಸೊ DC ಮಸ್ಟ್ ಕಾನ್ಸಂಟ್ರೇಟ್ ಆನ್ ದೇರ್ ಟಾಪ್ ಆರ್ಡರ್. ಇನ್ನು ಉಳಿದಿರೋ ಹಾಗೆ ಬೇರೆ ಟೀಮ್ಗಳ ವಿಚಾರವಾಗಿ ನಾವು ನೋಡೋದಾದರೆ 3ನೇ ಟೀಮ್ ಬಂದು ಮುಂಬೈ ಇಂಡಿಯನ್ಸ್ ಕೂಡ ಒಳ್ಳೆ ಒಂದು ವಿಕ್ಟ್ರಿಯನ್ನು, ದೊಡ್ಡ ಟೋಟಲನ್ನು ಆರಾಮಾಗಿ ಚೇಸ್ ಮಾಡಿದ್ರು. ರೋಹಿತ್ ಶರ್ಮಾ ಒಳ್ಳೆ ಫಾರ್ಮಲ್ಲಿರೋದು ಕೂಡ ಅವರಿಗೆ ಒಂದು ಪ್ಲಸ್. ಬಟ್ ಮುಂಬೈಗೆ ಏನು ಸಮಸ್ಯೆ ಅಂತ ಅಂದರೆ ಬೌಲಿಂಗ್ ಸ್ವಲ್ಪ ರನ್ ಲೀಕ್ ಮಾಡ್ತಿದ್ದಾರೆ ಅವರ ಬೌಲರ್ಸ್ಗಳು. ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗುತ್ತೆ. ಬಟ್ ಅವರಿಗೆ ಕ್ವಾಲಿಟಿ ಬೌಲರ್ಸ್ ಇದ್ದಾರೆ. ಬುಮ್ರಾ, ಶಾರ್ದುಲ್ ಠಾಕೂರ್, ಹಾಗೆ ಟ್ರೆಂಟ್ ಬೋಲ್ಟ್, ಪಾಂಡ್ಯ ಅಂತ ಎಲ್ಲರೂ ಕೂಡ ಇಂಟರ್ನ್ಯಾಷನಲಿ ವೆಲ್ ಎಸ್ಟಾಬ್ಲಿಷ್ ಪ್ಲೇಯರ್ಗಳು. ಸೊ ಮುಂಬೈಗಿರುವಂಥ ಸಮಸ್ಯೆ ಬೌಲಿಂಗ್ ಸ್ವಲ್ಪ ರನ್ ಲೀಕ್ ಮಾಡೋದು ಕಡಿಮೆ ಮಾಡಬೇಕು. ಬ್ಯಾಟಿಂಗ್ ಜಬರ್ದಸ್ತ್ ಆಗಿದೆ. ಇದು ಮುಂಬೈನ ಒಂದು ಕಾರ್ಡ್. ಅವ್ರ ಜೊತೆಗೆ ರಿಕಲ್ಟನ್ ಕೂಡ 81 ಗಳಿಸಿದ್ರು. ಒಳ್ಳೆ ಫಾರ್ಮಲ್ಲಿದ್ದಾರೆ ರಿಕಲ್ಟನ್ ಕೂಡ. ಓಪನಿಂಗ್ ಸಖತ್ತಾಗಿದೆ ಮುಂಬೈದು. ಪಂಜಾಬ್ ಕಿಂಗ್ಸ್ ಅವರು ಕೂಡ ಒಂದು ಕಂಫರ್ಟಬಲ್ ವಿಕ್ಟ್ರಿ, 162 ರನ್ GT ಹೊಡೆದಿದ್ರು. ಅದಾದಮೇಲೆ ಅವರು 165 7 ವಿಕೆಟನ್ನು ಕಳ್ಕೊಂಡು ಅವರ ಬ್ಯಾಟಿಂಗನ್ನು ನೋಡಿದ್ರು ಕೂಡ ಕೂಪರ್ ಕೊನೋಲಿ 72 44 ಬಾಲಲ್ಲಿ ಆಡಿದ್ದು. ಸೊ 5 ಸಿಕ್ಸರ್ 5 ಬೌಂಡ್ರಿ ಅವರದು. ಶ್ರೇಯಸ್ ಅಯ್ಯರ್ ಸ್ವಲ್ಪ ಫಾರ್ಮಿಗೆ ಬರಬೇಕು. ಹಾಗೆ ರಿಯಾನ್ ಶಾರಿಯಾ ಲಾಸ್ಟ್ ಒಂದು ಸೀಸನ್ನ ಸೆನ್ಸೇಷನ್. ಪ್ರಭ್ಸಿಮ್ರನ್ ಒಳ್ಳೆ ಒಂದು ಸ್ಟಾರ್ಟ್ ಕೊಟ್ಟರು. ಶಶಾಂಕ್, ನೆಹಲ್ ವಧೇರಾ, ಸ್ಟೋಯ್ನಿಸ್ ಇವರೆಲ್ಲರೂ ಕೂಡ ಇನ್ನು ಬ್ಯಾಟಿಂಗಲ್ಲಿ ಒಳ್ಳೆ ಡೆಪ್ತ್ ಇದೆ ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗಲ್ಲಿ. ಜಾನ್ಸನ್, ಬ್ಯಾಟ್ಲೆಟ್ವರೆಗೂ ಕೂಡ ಬ್ಯಾಟ್ಸ್ಮನ್ಸ್ ಇದ್ದಾರೆ. ಸೊ ಇವರ ಬೌಲಿಂಗಲ್ಲೂ ಕೂಡ ನೀಟಾಗಿ ಪರ್ಫಾರ್ಮೆನ್ಸ್ ಮಾಡಿದೆ ಪಂಜಾಬ್ ಕಿಂಗ್ಸ್. ಬಟ್ ಉಳಿದಿರುವಂಥ ಟೀಮ್ಗಳನ್ನ ನೋಡಿದ್ರೆ ಚೆನ್ನೈಯಲ್ಲಂತೂ ಬ್ಯಾಟಿಂಗ್ ಆ ಟಾಪ್ ಆರ್ಡರ್ ಏನಂತ ಇದ್ದಿಲ್ಲ. ಬೌಲರ್ಸ್ಗಳು ಕೂಡ ಏನು ದಮ್ ಕಾಣ್ತಾ ಇಲ್ಲ. ಸೊ CSK ಲಾಸ್ಟ್ ಸೀಸನ್ ಎಲ್ಲಿ ಬಿಟ್ಟಿದ್ದಾರೋ ಅಲ್ಲಿಂದನೇ ಶುರು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ CSK ಇಂಪ್ರೂವ್ ಆಗಬೇಕು. ಓವರಾಲ್ ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್, ಬೌಲಿಂಗಲ್ಲೂ ಕೂಡ ಸಂಜು ಸ್ಯಾಮ್ಸನ್ ಅವರಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಅವ್ರು ಲಾಸ್ಟ್ ಮ್ಯಾಚಲ್ಲಿ 6 ರನ್ ಗಳಿಸಿ ಔಟ್ ಆದರು 7 ಬಾಲಲ್ಲಿ. ಸೊ ಉಳಿದಿರುವಂಥ ಪ್ಲೇಯರ್ಗಳು ಕೂಡ ಕೈ ಜೋಡಿಸ್ಬೇಕು. ಋತುರಾಜ್, ಶಿವಮ್ ದುಬೆ ಎಲ್ಲರೂ ಕೂಡ ಆಲ್ರೆಡಿ ಅಲ್ಲಿದ್ದಂಥವ್ರು, ಚೆನ್ನೈಲಿದ್ದಂಥವ್ರು. ಹೊಸದಾಗಿ ಬಂದಿರೋರು ಕೂಡ
ಕಾಂಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ. ಇನ್ನು SRH ಟೀಮ್ ನೋಡಿದ್ರೆ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು, ಬಟ್ ಬೌಲಿಂಗ್ ವಿಚಾರದಲ್ಲಿ ಎಲ್ಲೋ ಆ ಕಂಟ್ರೋಲ್ ಕಾಣ್ತಾ ಇಲ್ಲ. ನಾವು ಆರಂಭದಲ್ಲಿ ಹೇಳಿದ್ವಿ SRH ಅಲ್ಲಿ ಬ್ಯಾಟಿಂಗ್ ಪವರ್ ಹೌಸ್ ಅವರು, ಬಟ್ ಬೌಲಿಂಗ್ ವಿಚಾರವಾಗಿ ವೀಕ್ ಇದ್ದಾರೆ. ಇನ್ನು LSG ನಾವು ನೋಡಿದ್ವಿ, LSG ಟೀಮು ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ, ಇಲ್ಲ ಅಂತಿಲ್ಲ. ಮಾರ್ಕ್ರಾ, ಮಿಚೆಲ್ ಮಾರ್ಷ್, ರಿಷಬ್ ಪಂತ್, ನಿಕೋಲಸ್ ಪೂರನ್, ಈ ಥರ ಒಂದು ದೊಡ್ಡ ದಂಡೆ ಇದೆ. ಬಟ್ ಏನಂತಂದರೆ ಆನ್ ಟೈಮ್ ಆಡಬೇಕು, ಆ ಮ್ಯಾಚಲ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕು, ಒಟ್ಟಾಗಿ ಒಂದು ಟೀಮ್ ಕಾಂಬಿನೇಷನ್ ಕಾಣಬೇಕು, ಟೀಮ್ ಎಫರ್ಟ್, ಅದು ಮಿಸ್ ಆಗ್ತಿದೆ LSGಲಿ. ಜೊತೆಗೆ ಕ್ಯಾಪ್ಟನ್ಸಿ ಕೂಡ ರಿಷಬ್ ಸ್ವಲ್ಪ ಸೀರಿಯಸ್ ಆಗಬೇಕು ಅಂತ ಅನಿಸುತ್ತೆ ಕ್ಯಾಪ್ಟನ್ಸಿ ವಿಚಾರವಾಗಿ, ಅದು ಅವರ ಮೈನಸ್ LSGಗೆ. ಇನ್ನು KKR ಟೀಮ್ ನೋಡಿದ್ರೆ ಒಳ್ಳೆ ರನ್ ಗಳಿಸಿದ್ರು, ನಾಟ್ ಬ್ಯಾಡ್. ಅವ್ರು ಗಳಿಸಿದಂಥ ಸ್ಕೋರ್ 220 ಏನಿದೆ ಮುಂಬೈ ಇಂಡಿಯನ್ಸ್ ವಿರುದ್ಧ, ಅದು ಒಳ್ಳೆ ಸ್ಕೋರ್ನೇ, ಅದು ಕೂಡ ಮುಂಬೈ ಪಿಚ್ಚಲ್ಲಿ, ಬಟ್ ಅದು ಚೇಸಿಂಗ್ ಪಿಚ್ ವಾಂಕಡೆ ನಿಮ್ಗೆ ಗೊತ್ತಿರೋ ಹಾಗೆ. ಸೊ KKR ಅಲ್ಲಿ ನೋಡಿದ್ರೆ ಫಸ್ಟ್ ಮ್ಯಾಚಲ್ಲಿ ರಹಾನೆ ಸಖತ್ತಾಗಿ ಓಪನಿಂಗ್ ಕೊಟ್ಟರು, 40 ಬಾಲಲ್ಲಿ 67. ಫಿನ್ ಅಲೆನ್ ಕೂಡ ಸ್ಫೋಟಕವಾದಂಥ ಪವರ್ ಪ್ಲೇಯಲ್ಲಿ ಬೇಕಾದಂಥ ಒಂದು ಕ್ಯಾಮಿಯೋ. ಗ್ರೀನ್ ಇನ್ನೂ ಚೆನ್ನಾಗಿ ಆಡಬೇಕು, ಒಳ್ಳೆ ಸ್ಫೋಟಕ ಓಪನಿಂಗೇನೆ, ಬಟ್ ಆಮೇಲೆ ಬರಲಿಲ್ಲ. ರಘುವಂಶಿ ಒಳ್ಳೆ ಇನ್ನಿಂಗ್ಸ್, ರಿಂಕು ಸಿಂಗ್ ಚೆನ್ನಾಗಿ ಆಡಿದ್ರು, ಬ್ಯಾಟಿಂಗ್ ಚೆನ್ನಾಗಿತ್ತು. ಅವ್ರದ್ದು ಬೌಲಿಂಗ್ ನೋಡಿದ್ರೆ ಸ್ವಲ್ಪ ಎಲ್ಲೋ ವೀಕ್ ಅನ್ನಿಸ್ತಾ ಇದೆ. ಬೌಲಿಂಗಲ್ಲಿ ಅರೋರಾ ಕಾಸ್ಟ್ಲಿ ಆದರು, 4 ಓವರ್ಗೆ 52. ಮುಜರ್ಬಾನಿ ವಿಕೆಟ್ ಸಿಗಲಿಲ್ಲ. ವರುಣ್ ಚಕ್ರವರ್ತಿ ಗೊತ್ತಿಲ್ಲ, ಏನೋ ವರ್ಲ್ಡ್ ಕಪ್ಪಲ್ಲೂ ಚೆನ್ನಾಗಿ ಬೌಲ್ ಮಾಡಲಿಲ್ಲ ಅವರು, ಎಲ್ಲೂ ಕೂಡ ಅದೇ ರೀತಿ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಕಾರ್ತಿಕ್ ತ್ಯಾಗಿ 4 ಓವರಲ್ಲಿ 43 ರನ್, ಇದು ಕೂಡ ಎಕ್ಸ್ಪೆನ್ಸಿವೇನೆ. ಸುನಿಲ್ ನರೇನ್ 3 ಓವರ್ಗೆ 30 ವಿಕೆಟ್ ಗಳಿಸಿದ್ದಾರೆ, ಬಟ್ ಆ 10, 12, 11 ಈ ಥರ ಎಲ್ಲ ಕೊಡೋದಿದೆಯಲ್ಲ ಎಕಾನಮಿ, ಇದು ವರ್ಕ್ ಆಗಲ್ಲ ನಿಮಗೆ ಈಗಿನ ಇದ್ರಲ್ಲಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಈಗಿರೋ ಪಿಚ್ಗಳು ಆ ಥರ ಇದೆ, ಫ್ಲ್ಯಾಟ್ ಪಿಚ್ಗಳು, ಕೆಲವೊಂದು ಕಡೆ ರನ್ ಹೋಗ್ತಾ ಇರುತ್ತೆ. ಸೊ KKR ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಮೇ ಬಿ ಪಿಚ್ ಕಂಡೀಷನ್ ಆ ಥರ ಇತ್ತು, ಫಸ್ಟ್ ಮ್ಯಾಚಲ್ಲಿ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಸಿಚುವೇಶನ್ ಇದೆ. ಏನು ಒಂದು ಟೀಮ್ ಯಾವುದು ಉಳ್ಕೊಂಡಿದೆ ಅಂತಂದರೆ ಅದು GT ಎಲ್ಲಿ ಮಿಸ್ ಆಗ್ತಿದೆ ಅಂತ ನಾವು ನೋಡಿದ್ರೆ, GTಯ ಪರ್ಫಾರ್ಮೆನ್ಸ್ ನಾವು ಫಸ್ಟ್ ಮ್ಯಾಚಲ್ಲಿ ಗಮನಿಸಿದ್ರೆ 162 ಫಾರ್ 6 ಹೊಡೆದ್ರು ಫಸ್ಟ್ ಬ್ಯಾಟಿಂಗ್ ಮಾಡಿ. ಸೊ ಅವರ ಬ್ಯಾಟಿಂಗ್ ಲೈನಪ್ಪಲ್ಲಿ ನೋಡಿದ್ರೆ ಶುಭ್ಮನ್ ಗಿಲ್ ಓಕೆ, ಒಂದು ಒಳ್ಳೆ ಓಪನಿಂಗ್, 27 ಬಾಲ್ 39. ಬಟ್ಲರ್ ಕೂಡ ಸ್ವಲ್ಪ ಸ್ಟ್ರೈಕ್ ರೇಟ್ ಜಾಸ್ತಿ ಆಯ್ತು ಅವ್ರದ್ದು, ಅಂದರೆ ಈಗಿನ ಸ್ಟ್ಯಾಂಡರ್ಡ್ಸ್ಗೆ 115 ಇಸ್ ನಾಟ್ ಗುಡ್. ಫಿಲಿಪ್ಸ್, ಸುಂದರ್, ಶಾರುಖ್ ಖಾನ್. ನನಗೆ ಯಾಕೋ GT ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದ್ದಾರೆ, ಸುದರ್ಶನ್, ಗಿಲ್, ಬಟ್ಲರ್, ಫಿಲಿಪ್ಸ್, ಶಾರುಖ್ ಖಾನ್. ಮಿಡ್ಲ್ ಆರ್ಡರ್ ಎಲ್ಲೋ ಒಂದು ಕಡೆ ಸ್ವಲ್ಪ ಏನೋ ಲ್ಯಾಕ್ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಟಾಪ್ ಆರ್ಡರ್ ಓಕೆ, ಬಟ್ ಒಂದು ಜಬರ್ದಸ್ತ್ ಆದಂಥ ಬ್ಯಾಟಿಂಗ್ ಲೈನಪ್ ಅಲ್ಲ ಅದು. ಕ್ವಾಲಿಟಿ ಪ್ಲೇಯರ್ಸ್ ಇದ್ದಾರೆ, ಬಟ್ ಭಯ ಹುಟ್ಟಿಸುವಂಥ ಬ್ಯಾಟಿಂಗ್ ಲೈನಪ್ ಅಲ್ಲ ಇದು. ಯಾಕಂದರೆ ನೀವು ಡೆಪ್ತಲ್ಲಿ ನೋಡಿ ಕೆಳಗಡೆ ಶಾರುಖ್ ಖಾನ್, ತೆವಾಟಿಯಾ, ರಶೀದ್ ಖಾನ್, ವಾಷಿಂಗ್ಟನ್ ಸುಂದರ್, ಯಾರು ಏನು ಧಮಾಲ್ ಮಾಡ್ತಾರೆ. ರೊಮ್ಯಾರಿಯೋ ಶೆಫರ್ಡ್, ಟಿಮ್ ಡೇವಿಡ್, ಹಾರ್ದಿಕ್ ಪಾಂಡ್ಯ, ಇಂಥ ಪ್ಲೇಯರ್ಸ್ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಅವರು ಪವರ್ ಹೌಸ್ ಅಂತ ಹೇಳ್ತೀವಲ್ಲ ನಾವು, ಅದರಲ್ಲಿ ಕಾಣ್ತಾ ಇಲ್ಲ ಅವ್ರ ಟೀಮಲ್ಲಿ. ಸೊ ಇದನ್ನು ಅವ್ರು ಇಂಪ್ರೂವ್ ಮಾಡ್ಕೋಬೇಕು, 200 ಟಾರ್ಗೆಟ್ ಇಟ್ಕೊಳ್ಳೇಬೇಕು. ಬೌಲಿಂಗ್ ಅಂತ ಬಂದಾಗ ಗುಜರಾತ್ನಲ್ಲಿ ರಬಾಡ ಚೆನ್ನಾಗಿ ಮಾಡಿದ್ರು, 3 ಓವರ್ 34 ಒಂದು ವಿಕೆಟ್. ನಮ್ಮ ಪ್ರಸಿದ್ಧ ಕೃಷ್ಣ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು 4 ಓವರ್ಲಿ 29 ರನ್ 3 ವಿಕೆಟ್. ಅದನ್ನು ಬಿಟ್ಟರೆ ಸುಂದರ್ ಬೌಲಿಂಗ್ ಚೆನ್ನಾಗಿತ್ತು, ರಶೀದ್ ಖಾನ್ ಸಖತ ಮಾಡಿದ್ದಾರೆ, ಎಕಾನಮಿ ಇದೆ, ವಿಕೆಟ್ಸ್ ಬೇಕು. ಸೊ ಓವರಾಲ್ ನೋಡಿದ್ರೆ ಇವರ ಬೌಲಿಂಗ್ ಓಕೆ, ಬ್ಯಾಟಿಂಗ್ ಆ್ಯಾವ್ರೇಜ್ ಇದೆ. ಸೊ ಇದು ಓವರಾಲ್ ಟೀಮ್ ನೋಡಿದ್ರೆ ನಾವು RCB, RR, ಮುಂಬೈ, ಡೆಲ್ಲಿ ಇವೆಲ್ಲವೂ ಕೂಡ ಗ್ರೇಟ್ ಕಾಣಿಸ್ತಾ ಇದೆ. ಇದು ಫಸ್ಟ್ ರೌಂಡ್ನ ಮಾರ್ಕ್ಸ್ ಕಾರ್ಡ್.